ಇಂದಿರಾ ಗಾಂಧಿಯವರು ಕಮಲಾಪತಿ ತ್ರಿಪಾಠಿಯವರನ್ನ ಕಳಿಸಿ ದೇವರಾಜ ಅರಸು ಕಾಂಗ್ರೆಸ್ಸಿಂದ ಹೊರಗೆ ಹೋಗಿದ್ದಾರೆ, ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀನಿ. ಕಮಲಾಪತಿ ತ್ರಿಪಾಠಿಯವರು ಬಂದು BM ಪಾಟೀಲ್ ಮನೆ 2 ಸಭೆ ಆಯ್ತು. KK ಮೂರ್ತಿ, ಶ್ರೀಮಂಗನ್ ಗುಂಡೂರಾವ್, ಕಮಲಾಪತಿ ತ್ರಿಪಾಠಿ 2 ಸಭೆ. ನಾನು ಹೇಳಿದೆ ಯಾವುದೇ ಕಾರಣದಿಂದ ಸಾಧ್ಯ ಇಲ್ಲ. BD ಜತ್ತಿಯವರು ಬದುಕಿದ್ರು, ನಿಜಲಿಂಗಪ್ಪನವ್ರಿಗೂ BD ಜತ್ತಿಯವ್ರಿಗೂ ಸಂಘರ್ಷ. ನಾವು ಜೊತೆ ಗುಂಪಲ್ಲಿದ್ವಿ. ಜತ್ತಿಯವರು ಫೋನ್ ಮಾಡಿ, ದೇವೇಗೌಡ್ರೆ ಚುನಾವಣೆ ನಡೆಸಲಿಕ್ಕೆ ಸಾಲ ಮಾಡಿದ್ರೆ ನಿಮ್ಮ ಕೈಲಿ ಆಗೋದಿಲ್ಲ, ದಯಮಾಡಿ ಈಗ ನಾನು BM ಪಾಟೀಲ್ಗೆ ಹೇಳಿದ್ದೇನೆ, ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಮಾಡಬೇಕು. BM ಪಾಟೀಲ್ಗೆ ಹೇಳಿದ್ದೇನೆ, ಅವರು ಕಾಂಗ್ರೆಸ್ಗೆ ಹೋಗ್ತಾರೆ, ನೀವು ಒಬ್ಬರೇ ಉಳಿಯೋದು, ನನ್ನ ಮಾತಿಗೆ ಗೌರವ ಕೊಡಿ, ನೀವು ಕಾಂಗ್ರೆಸ್ ಸೇರಿ ಅಂತ ಹೇಳಿ ಕಮಲಾಪತಿ ತ್ರಿಪಾಠಿ ಅವ್ರಿಗೆ ಹೇಳಿದೆ. ತ್ರಿಪಾಠಿ ಅವರೇ ಹೇಳಿ ಇಂದಿರಾ ಗಾಂಧಿ, ಯಾವ ದೇವೇಗೌಡ ಒಂದು ಪ್ರಾದೇಶಿಕ ಪಕ್ಷವನ್ನು ವಹಿಸ್ಕೊಂಡಿದ್ದೇನೋ, ಮೊರಾರ್ಜಿ ದೇಸಾಯಿ ಅವರು ನನಗೆ ಹೊಣೆಗಾರಿಕೆ ಕೊಟ್ಟಿದ್ದಾರೋ, ಅದರ ಜವಾಬ್ದಾರಿಯನ್ನ ನಾನು ನಿರ್ವಹಣೆ ಮಾಡೋದ್ರಲ್ಲಿ ಹಿಂದೆ ಬೀಳೋದಿಲ್ಲ. ಆ ಜವಾಬ್ದಾರಿಯನ್ನು ಹೊತ್ತು ಇವತ್ತು 25 ವರ್ಷಗಳ ಶತಮಾನೋತ್ಸವ